ಓಂ ಶಾಂತಿ. ಮುರುಳಿ ದಿನಾಂಕ 24/1/2019. ಮಧುರ ಮಕ್ಕಳೇ, ಆತ್ಮಿಕ ಸರ್ಜನ್ ನಿಮಗೆ ಫಸ್ಟ್ ಕ್ಲಾಸ್ ಆದಂತಹ ಜ್ಞಾನ ಯೋಗದ ಅದ್ಭುತವಾದ ಪೌಷ್ಟಿಕ ಆಹಾರವನ್ನು ತಿನ್ನಿಸುತ್ತಾರೆ. ಈ ಆತ್ಮಿಕ ಪೌಷ್ಟಿಕ ಆಹಾರವನ್ನು ನೀವು ಅನ್ಯರಿಗೆ ತಿನ್ನಿಸುತ್ತಾ ಅವರ ಪಾಲನೆಯನ್ನು ಮಾಡುತ್ತಾ ಇರಿ. ಪ್ರಶ್ನೆ: ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯಾವ ಒಂದು ಪರಿಶ್ರಮ ಪಡಬೇಕು? ಯಾವ ಅಭ್ಯಾಸವನ್ನು ವಿಶ್ವದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪಕ್ಕಾ ಮಾಡಿಕೊಳ್ಳಬೇಕು? ಉತ್ತರ: ಜ್ಞಾನದ 3ನೇ ನೇತ್ರದಿಂದ ಅಕಾಲ ಸಿಂಹಾಸನದಲ್ಲಿ ಕುಳಿತಿರುವ ಆತ್ಮ ಸೋದರರನ್ನು ನೋಡುವಂತಹ ಪರಿಶ್ರಮ ಪಡಿ. ಸೋದರರು ಎಂದು ತಿಳಿದುಕೊಂಡು ಸೋದರ ಆತ್ಮರನ್ನು ನೋಡಿ, ಇವರು ನನ್ನ ಸೋದರ ಆತ್ಮ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಇಟ್ಟುಕೊಂಡು ಅವರಿಗೆ ಜ್ಞಾನವನ್ನು ನೀಡಿ. ಮೊದಲು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ನಂತರ ಸೋದರರಿಗೆ ತಿಳಿಸಿಕೊಡಿ. ಈ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆಗ ವಿಶ್ವದ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ. ಈ ಅಭ್ಯಾಸದಿಂದ ಶರೀರದ ಅಭಿಮಾನ ಸಮಾಪ್ತಿ ಆಗಿಬಿಡುತ್ತದೆ. ಮಾಯೆಯ ಬಿರುಗಾಳಿ ಮತ್ತು ಕೆಟ್ಟ ಸಂಕಲ್ಪಗಳು ಆತ್ಮದ ಸ್ಥಿತಿಯಲ್ಲಿರುವ ಅಭ್ಯಾಸದಿಂದ ಸಮಾಪ್ತಿಯಾಗುತ್ತದೆ. ಮಾಯೆಯ ಬಿರುಗಾಳಿ, ಕೆಟ್ಟ ಸಂಕಲ್ಪ ಶರೀರದ ಬಾಣದಿಂದ ಭಿನ್ನ ಆದಾಗ ನಿಮಗೆ ಬರಲು ಸಾಧ್ಯ ಇಲ್ಲ. ಅನ್ಯರಿಗೆ ಜ್ಞಾನದ ಬಾಣ ನಿಮ್ಮ ಮೂಲಕ ಚೆನ್ನಾಗಿ ನಾಟುತ್ತದೆ. ಓಂ ಶಾಂತಿ. ಜ್ಞಾನದ 3ನೇ ನೇತ್ರವನ್ನು ಕೊಡುವಂತಹ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಜ್ಞಾನದ 3ನೇ ನೇತ್ರ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನಿಮಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ಈಗ ಈ ಹಳೆಯ ಜಗತ್ತು ಬದಲಾಗುತ್ತದೆ. ಪಾಪ, ಮನುಷ್ಯರಿಗೆ ಈ ಮಾತು ಗೊತ್ತಿಲ್ಲ. ಈ ಜಗತ್ತನ್ನು ಬದಲಾವಣೆ ಮಾಡುವಂತವರು ಯಾರು ಮತ್ತು ಹೇಗೆ ಬದಲಾಯಿಸುತ್ತಾರೆ ಎಂದು. ಏಕೆಂದರೆ ಅವರಿಗೆ ಜ್ಞಾನದ 3ನೇ ನೇತ್ರ ಇಲ್ಲ. ಈಗ ಮಕ್ಕಳಿಗೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಈ ಜ್ಞಾನದ 3ನೇ ನೇತ್ರದಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈ ಜ್ಞಾನ ಸೈಕ್ರೀನ್ ಆಗಿದೆ. ಸೈಕ್ರೀನ್ನ ಒಂದು ಹನಿ ಕೂಡ ಎಷ್ಟೊಂದು ಸಿಹಿ ಆಗಿರುತ್ತದೆ. ಜ್ಞಾನದ ಒಂದೇ ಅಕ್ಷರ ಮನ್ಮನಾಭವ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ. ತಂದೆ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಬಾಬಾ ಬಂದಿದ್ದಾರೆ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡುವುದಕ್ಕೋಸ್ಕರ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಹೇಳುತ್ತಾರೆ, ಖುಷಿಯಂತಹ ಪೌಷ್ಟಿಕ ಆಹಾರ ಬೇರೆ ಯಾವುದೂ ಇಲ್ಲ. ಯಾರು ಸದಾ ಖುಷಿಯಲ್ಲಿ ಉತ್ಸಾಹದಲ್ಲಿ ಇರುತ್ತಾರೋ ಅವರಿಗೋಸ್ಕರ ಜೀವನದಲ್ಲಿ ಪೌಷ್ಟಿಕ ಆಹಾರ ಪ್ರಾಪ್ತಿಯಾದಂತೆ 21 ಜನ್ಮಕ್ಕೋಸ್ಕರ ಖುಷಿಯಲ್ಲಿ ಇರಲು ಇದು ಬಹಳ ಶಕ್ತಿಶಾಲಿ ಆದಂತಹ ಪೌಷ್ಟಿಕ ಆಹಾರ ಆಗಿದೆ. ಈ ಪೌಷ್ಟಿಕ ಆಹಾರವನ್ನು ನೀವು ಸದಾ ಅನ್ಯರಿಗೂ ಕೂಡ ತಿನ್ನಿಸಬೇಕು. ನೀವು ಶ್ರೀಮತದಂತೆ ನಡೆದು ಸರ್ವರ ಆತ್ಮಿಕ ಪಾಲನೆಯನ್ನು ಮಾಡುತ್ತೀರಾ. ಸತ್ಯವಾದ ಖುಷಿಯ ಸಮಾಚಾರ ಇದೇ ಆಗಿದೆ. ಯಾರಿಗಾದರೂ ತಂದೆಯ ಪರಿಚಯವನ್ನು ಕೊಡುವುದೇ ಸತ್ಯವಾದ ಖುಷಿಯ ಸಮಾಚಾರ ಆಗಿದೆ. ಮಧುರ ಮಕ್ಕಳಿಗೆ ಗೊತ್ತಿದೆ, ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ಮುಕ್ತಿಯ ಪೌಷ್ಟಿಕ ಆಹಾರ ಸಿಗುತ್ತಾ ಇದೆ. ಸತ್ಯುಗದಲ್ಲಿ ಭಾರತ ಜೀವನ್ಮುಕ್ತ ಆಗಿತ್ತು, ಪಾವನ ಜಗತ್ತಾಗಿತ್ತು. ಬಾಬಾ ಬಹಳ ಶ್ರೇಷ್ಠ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ನೀಡುತ್ತಾರೆ. ಅದಕ್ಕೋಸ್ಕರ ಗಾಯನ ಇದೆ,
ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ. ಈ ಜ್ಞಾನ ಮತ್ತು ಯೋಗದಿಂದ ನಿಮಗೆ ಫಸ್ಟ್ ಕ್ಲಾಸ್ ಆದ ಪೌಷ್ಟಿಕ ಆಹಾರ ಪ್ರಾಪ್ತಿಯಾಗುತ್ತದೆ. ಜ್ಞಾನ ಯೋಗ ಅನ್ನುವಂಥದ್ದು ಎಷ್ಟು ಫಸ್ಟ್ ಕ್ಲಾಸ್ ಆದ ಪೌಷ್ಟಿಕ ಆಹಾರ ಆಗಿದೆ. ಈ ಪೌಷ್ಟಿಕ ಆಹಾರವನ್ನು ಒಬ್ಬ ಆತ್ಮಿಕ ಸರ್ಜನ್ ನಮಗೆ ನೀಡುತ್ತಾರೆ. ಜ್ಞಾನ ಮತ್ತು ಯೋಗ ಅನ್ನುವ ಪೌಷ್ಟಿಕ ಆಹಾರ ಕೇವಲ ಒಬ್ಬ ಆತ್ಮಿಕ ಸರ್ಜನ್ ತಂದೆಯ ಬಳಿ ಇದೆ. ಈ ಪೌಷ್ಟಿಕ ಆಹಾರದ ಬಗ್ಗೆ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮಗೋಸ್ಕರ ಅಂಗೈಯಲ್ಲಿ ಸ್ವರ್ಗವನ್ನು ಉಡುಗೊರೆಯಾಗಿ ತೆಗೆದುಕೊಂಡು ಬಂದಿದ್ದೇನೆ. ಮುಕ್ತಿ ಜೀವನ್ ಮುಕ್ತಿಯ ಈ ಉಡುಗೊರೆ ನನ್ನ ಬಳಿ ಮಾತ್ರ ಇದೆ. ಕಲ್ಪ ಕಲ್ಪವು ನಾನು ಬಂದು ನಿಮಗೆ ಈ ಸ್ವರ್ಗದ ಉಡುಗೊರೆಯನ್ನು ಕೊಡುತ್ತೇನೆ. ಈ ಸ್ವರ್ಗದ ಉಡುಗೊರೆಯನ್ನು ರಾವಣ ನಿಮ್ಮಿಂದ ಕಿತ್ತುಕೊಳ್ಳುತ್ತಾನೆ. ಈಗ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿಯ ನಶೆ ಸದಾ ಏರಿರಬೇಕು. ನಿಮಗೆ ಗೊತ್ತಿದೆ, ನಮಗೆ ತಂದೆ ಸಿಕ್ಕಿದ್ದಾರೆ. ನಮಗೆ ಒಬ್ಬರೇ ತಂದೆ ಆಗಿದ್ದಾರೆ, ಒಬ್ಬರೇ ಶಿಕ್ಷಕ ಆಗಿದ್ದಾರೆ ಮತ್ತು ನಮಗೆ ಒಬ್ಬರೇ ಸತ್ಯ ಸತ್ಯ ಸದ್ಗುರು ಆಗಿದ್ದಾರೆ. ಆ ಸತ್ಯ ಸದ್ಗುರು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಬಹಳ ಪ್ರೀತಿಯ ತಂದೆಯಿಂದ ನಮಗೆ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ. ಇದು ಕಡಿಮೆ ಮಾತೇನು? ಸದಾ ನೀವು ಖುಷಿಯಲ್ಲಿ ಇರಬೇಕು. ಪರಮಾತ್ಮ ತಂದೆಯ ಮಕ್ಕಳಾದ ನಾವು ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೇವೆ. ಈಶ್ವರಿಯ ವಿದ್ಯಾರ್ಥಿ ಜೀವನ ಸರ್ವಶ್ರೇಷ್ಠ ಜೀವನ ಆಗಿದೆ. ವಿದ್ಯಾರ್ಥಿ ಜೀವನ ಶ್ರೇಷ್ಠ ಜೀವನ ಎಂದು ಹೇಳುತ್ತಾರೆ. ಅದು ಈ ಸಮಯದ ಗಾಯನ ಆಗಿದೆ. ನಮ್ಮ ವಿದ್ಯಾರ್ಥಿ ಜೀವನ ಬಹಳ ಒಳ್ಳೆಯ ಜೀವನ ಆಗಿದೆ. ಹೊಸ ಜಗತ್ತಿನಲ್ಲಿ ನೀವು ಸದಾ ಖುಷಿಯನ್ನು ಆಚರಿಸುತ್ತೀರಾ. ಜಗತ್ತಿನವರಿಗೆ ಇದು ಗೊತ್ತಿಲ್ಲ. ಸತ್ಯ ಸತ್ಯ ಖುಷಿಯನ್ನು ಯಾವಾಗ ಆಚರಿಸುತ್ತಾರೆ ಎಂದು. ಮನುಷ್ಯರಿಗೆ ಸತ್ಯಯುಗದ ಜ್ಞಾನ ಇಲ್ಲ. ಅದಕ್ಕೋಸ್ಕರ ಈ ಕಲಿಯುಗದಲ್ಲೇ ಖುಷಿಯ ದಿನವನ್ನು ಆಚರಣೆ ಮಾಡುತ್ತಾರೆ. ಆದರೆ ಈ ಹಳೆಯ ತಮೋಪ್ರಧಾನ ಜಗತ್ತಿನಲ್ಲಿ ಖುಷಿ ಎಲ್ಲಿಂದ ಬರಲು ಸಾಧ್ಯ? ಇಲ್ಲಂತೂ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ. ಇದು ದುಃಖದ ಜಗತ್ತಾಗಿದೆ. ತಂದೆ ಮಕ್ಕಳಿಗೆ ಎಷ್ಟು ಸಹಜವಾದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಇರಬೇಕು. ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತಿದ್ದರೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಹೇಗೆ ಜಗತ್ತಿನಲ್ಲಿ ಪ್ರಿಯತಮ ಪ್ರಿಯತಮೆಯರು ಇರುತ್ತಾರೆ. ಅವರು ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ. ಇವರು ಇಂಥವರ ಪ್ರಿಯತಮ, ಇವರು ಇಂಥವರ ಪ್ರಿಯತಮೆ ಎಂದು ಹೇಳುತ್ತಾರೆ. ಇಲ್ಲಿ ಆ ಮಾತಿಲ್ಲ. ಇಲ್ಲಿ ಎಲ್ಲರಿಗೂ ಪ್ರಿಯತಮ ಜನ್ಮ ಜನ್ಮಾಂತರಕ್ಕೋಸ್ಕರ ಒಬ್ಬರಾಗಿದ್ದಾರೆ. ನಾವೆಲ್ಲ ಜನ್ಮ ಜನ್ಮಾಂತರದಿಂದ ಆ ಒಬ್ಬ ಪ್ರಿಯತಮ ತಂದೆಗೆ ಪ್ರಿಯತಮೆಯರಾಗಿದ್ದೇವೆ. ತಂದೆ ನಮ್ಮ ಪ್ರಿಯತಮೆ ಆಗುವುದಿಲ್ಲ. ನಾವು ಆ ಪ್ರಿಯತಮ ಈ ಸೃಷ್ಟಿಗೆ ಬರಬೇಕು ಎಂದು ಅವರನ್ನು ನೆನಪು ಮಾಡುತ್ತಾ ಬಂದಿದ್ದೇವೆ. ಯಾವಾಗ ದುಃಖ ಜಾಸ್ತಿ ಆಗುತ್ತದೆಯೋ, ದುಃಖಿಗಳಾಗಿರುವ ಕಾರಣ ಜಾಸ್ತಿ ಸ್ಮರಣೆ ಮಾಡುತ್ತೇವೆ. ಅದಕ್ಕೋಸ್ಕರ ಗಾಯನ ಇದೆ. ದುಃಖದಲ್ಲಿ ಎಲ್ಲರೂ ತಂದೆಯನ್ನು ಸ್ಮರಣೆ ಮಾಡುತ್ತಾರೆ. ಸುಖದಲ್ಲಿ ಯಾರೂ ತಂದೆಯನ್ನು ಸ್ಮರಣೆ ಮಾಡುವುದಿಲ್ಲ. ಈ ಸಮಯದಲ್ಲಿ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ದಿನ ಪ್ರತಿದಿನ ಮಾಯೆ ಕೂಡ ಸರ್ವಶಕ್ತಿವಂತ ತಮೋಪ್ರಧಾನ ಆಗುತ್ತಾ ಹೋಗುತ್ತದೆ. ಅದಕ್ಕೋಸ್ಕರ ಈಗ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಆತ್ಮ ಅಭಿಮಾನಿ ಆಗಿ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಜೊತೆ ಜೊತೆಗೆ ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಿ. ಆಗ ನೀವು ಈ ರೀತಿ ಲಕ್ಷ್ಮೀ ನಾರಾಯಣ ಆಗುತ್ತೀರಾ. ಈ ಶಿಕ್ಷಣದಲ್ಲಿ
ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿ ಮಾಡಬೇಕು. ಸ್ನೇಹದಿಂದ ಶ್ರೇಷ್ಠ ತಂದೆಯನ್ನು ನೆನಪು ಮಾಡಬೇಕು. ಆ ತಂದೆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವಂತವರಾಗಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಬಂದಿದ್ದೇನೆ ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ. ಆದ್ದರಿಂದ ನೀವು ನನ್ನನ್ನು ನೆನಪು ಮಾಡಿ. ನನ್ನ ನೆನಪಿನಿಂದ ನಿಮ್ಮ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ. ಪತಿತ ಪಾವನ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ. ಈಗ ತಂದೆ ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನೀವು ಪಾವನ ಆಗಬೇಕು. ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಅವಶ್ಯವಾಗಿ ಸತ್ಯುಗದಲ್ಲಿ ಪಾವನ ಜಗತ್ತಿತ್ತು ಅಂದ ಮೇಲೆ ಎಲ್ಲರೂ ಕೂಡ ಸತ್ಯುಗದಲ್ಲಿ ಸುಖಿಗಳಾಗಿದ್ದರು. ಈಗ ತಂದೆ ಪುನಃ ಹೇಳುತ್ತಾರೆ, ಮಕ್ಕಳೇ, ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾ ಇರಿ. ಈಗ ಇದು ಸಂಗಮ ಯುಗ ಆಗಿದೆ. ಅಂಬಿಗ ತಂದೆ ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುತ್ತಾರೆ. ನೌಕೆ ಇಲ್ಲಿ ಒಬ್ಬರದ್ದಿಲ್ಲ, ಒಂದು ನೌಕೆ ಇಲ್ಲ. ಇಡೀ ಜಗತ್ತೇ ಬಹಳ ದೊಡ್ಡ ಹಡಗಾಗಿ ಬಿಟ್ಟಿದೆ. ಇಡೀ ಜಗತ್ತು ಅನ್ನುವ ದೊಡ್ಡ ಹಡಗನ್ನು ತಂದೆ ಪಾರು ಮಾಡುತ್ತಾರೆ. ಮಧುರ ಮಕ್ಕಳಾದ ನೀವು ಈಗ ಎಷ್ಟೊಂದು ಖುಷಿಯಲ್ಲಿ ಇರಬೇಕು. ನಿಮಗೆ ಎಷ್ಟೊಂದು ಖುಷಿ ಆಗಬೇಕು. ನಿಮಗೋಸ್ಕರ ಸದಾ ಖುಷಿಯೇ ಖುಷಿ ಇದೆ. ಬೇಹದ್ದಿನ ತಂದೆ ನಿಮಗೆ ಓದಿಸುತ್ತಿದ್ದಾರೆ. ವಾಹ, ಈ ಮಾತನ್ನು ಎಂದಾದರೂ ಕೇಳಿದ್ದೀರೇನು? ಎಲ್ಲಾದರೂ ಓದಿದ್ದೀರೇನು? ಭಗವಾನ್ ವಾಚಾಗಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ನೀವು ಆತ್ಮಿಕ ಮಕ್ಕಳು ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ಆತ್ಮಿಕ ಮಕ್ಕಳಿಗೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಈ ರೀತಿ ಸಂಪೂರ್ಣ ರೂಪದಲ್ಲಿ ರಾಜಯೋಗವನ್ನು ಕಲಿಯಬೇಕು, ಧಾರಣೆ ಮಾಡಿಕೊಳ್ಳಬೇಕು, ಸಂಪೂರ್ಣ ಓದಬೇಕು. ಶಿಕ್ಷಣದಲ್ಲಿ ಸದಾ ನಂಬರ್ ವಾರ್ ಇರುತ್ತಾರೆ. ತಮ್ಮನ್ನು ತಾವು ನೋಡಿಕೊಳ್ಳಬೇಕು. ನಾನು ಉತ್ತಮ ಆಗಿದ್ದೇನೋ, ಮಧ್ಯಮ ಆಗಿದ್ದೇನೋ ಅಥವಾ ಕನಿಷ್ಠ ಪುರುಷಾರ್ಥಿ ಆಗಿದ್ದೇನೋ? ತಂದೆ ಹೇಳುತ್ತಾರೆ, ನಿಮ್ಮನ್ನು ನೋಡಿಕೊಳ್ಳಿ. ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯ ಆಗಿದ್ದೇನೋ ಅಥವಾ ಇಲ್ಲವೋ? ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತಿದ್ದೇನೋ ಅಥವಾ ಇಲ್ಲವೋ? ಏಕೆಂದರೆ ತಂದೆ ಹೇಳುತ್ತಾರೆ, ಮಕ್ಕಳೇ, ಸೇವಾದಾರಿಗಳಾಗಿ ತಂದೆಯನ್ನು ಅನುಕರಣೆ ಮಾಡಿ. ನಾನು ಬಂದಿರುವುದೇ ಮಕ್ಕಳ ಸೇವೆಯನ್ನು ಮಾಡುವುದಕ್ಕೋಸ್ಕರ. ಪ್ರತಿದಿನ ನಾನು ಮಕ್ಕಳ ಸೇವೆ ಮಾಡುತ್ತೇನೆ. ಅದಕ್ಕೋಸ್ಕರ ಈ ಬ್ರಹ್ಮನ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ. ಬಲೆ ಈ ಬ್ರಹ್ಮನ ರಥಕ್ಕೆ ಕಾಯಿಲೆ ಬರುತ್ತದೆ. ಆ ಸಮಯದಲ್ಲಿ ಇವರ ಶರೀರದ ಮೂಲಕ ಕುಳಿತು ಮುರುಳಿಯನ್ನು ಬರೆಯುತ್ತೇನೆ. ಕೆಲವೊಮ್ಮೆ ಬ್ರಹ್ಮನಿಗೆ ಮುಖದಿಂದ ಮಾತನಾಡಲು ಸಾಧ್ಯ ಆಗುವುದಿಲ್ಲ. ಆಗ ನಾನು ಮುರುಳಿ ನುಡಿಸಲು ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರ ಇವರ ಮೂಲಕ ಮುರುಳಿಯನ್ನು ಬರೆಯುತ್ತೇನೆ. ಏಕೆಂದರೆ ಮಕ್ಕಳಿಗೆ ಒಂದು ದಿನ ಕೂಡ ಮುರುಳಿ ಮಿಸ್ ಆಗಬಾರದು. ನಾನು ನಿಮ್ಮ ಸೇವೆಗೋಸ್ಕರ ಬಂದಿದ್ದೇನೆ. ಇದು ಆತ್ಮಿಕ ಸೇವೆಯಾಗಿದೆ. ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ನೀವೂ ಕೂಡ ತಂದೆಯ ಸೇವೆಯಲ್ಲಿ ತೊಡಗಿಬಿಡಿ. ಪರಮಾತ್ಮ ತಂದೆಯ ಸೇವೆಯಲ್ಲಿ ತೊಡಗಬೇಕು. ಇಡೀ ವಿಶ್ವದ ಮಾಲೀಕ ಆದಂತಹ ತಂದೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೋ ಅವರಿಗೆ ಮಹಾವೀರರು ಎಂದು ಕರೆಯಲಾಗುತ್ತದೆ. ನೋಡಲಾಗುತ್ತದೆ ಯಾರು ಮಹಾವೀರರಾಗಿದ್ದಾರೆ. ಯಾರು ಬಾಬಾರವರ ಆದೇಶದಂತೆ ನಡೆಯುತ್ತಾರೋ ಅವರು ಮಹಾವೀರರಾಗಿದ್ದಾರೆ. ತಂದೆಯ ಆದೇಶ ಆಗಿದೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ಸೋದರ ಆತ್ಮದ ದೃಷ್ಟಿಯಿಂದ ನೋಡಿ. ಈ ಶರೀರವನ್ನು ಮರೆತು ಬಿಡಿ. ಬಾಬಾ ಈ ಶರೀರವನ್ನು ನೋಡುವುದಿಲ್ಲ. ಬಾಬಾ ಹೇಳುತ್ತಾರೆ, ನಾನು ಆತ್ಮರನ್ನೇ ನೋಡುತ್ತೇನೆ. ಇನ್ನು ಈಗ ನಿಮಗೆ
ಜ್ಞಾನ ಇದೆ. ಆತ್ಮ ಶರೀರ ಇಲ್ಲದೆ ಮಾತನಾಡಲು ಸಾಧ್ಯ ಇಲ್ಲ. ನಾನು ಈ ಶರೀರದಲ್ಲಿ ಬಂದಿದ್ದೇನೆ. ಈ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಂಡಿದ್ದೇನೆ. ಶರೀರದಲ್ಲಿ ಇದ್ದಾಗ ಮಾತ್ರ ಆತ್ಮ ಓದಬಹುದು. ಇನ್ನು ಬಾಬಾ ಈ ಬ್ರಹ್ಮನ ಶರೀರದಲ್ಲಿ ಕುಳಿತಿದ್ದಾರೆ. ಇದು ಅಕಾಲ ಸಿಂಹಾಸನ. ಆತ್ಮ ಅಕಾಲ ಮೂರ್ತಿಯಾಗಿದೆ. ಆತ್ಮ ಸೈಜ್ನಲ್ಲಿ ಎಂದೂ ದೊಡ್ಡದು ಸಣ್ಣದೂ ಆಗುವುದಿಲ್ಲ. ಶರೀರ ದೊಡ್ಡದೂ ಸಣ್ಣದೂ ಆಗುತ್ತದೆ. ಯಾರೆಲ್ಲ ಆತ್ಮರಿದ್ದೀರೋ ಎಲ್ಲರ ಸಿಂಹಾಸನ ಈ ಭ್ರುಕುಟಿಯ ಮಧ್ಯದಲ್ಲಿ ಆಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ಎಲ್ಲಾ ಆತ್ಮರು ಅಕಾಲ ಸಿಂಹಾಸನದಲ್ಲಿ ಕುಳಿತಿದ್ದೀರಾ. ಶರೀರ ಅಂತೂ ಎಲ್ಲರದ್ದು ಬೇರೆ ಬೇರೆ ಇದೆ. ಕೆಲವರ ಅಕಾಲ ಸಿಂಹಾಸನ ಪುರುಷರದ್ದಾಗಿದೆ. ಇನ್ನು ಕೆಲವರ ಅಕಾಲ ಸಿಂಹಾಸನ ಸ್ತ್ರೀಯರದ್ದಾಗಿದೆ. ಕೆಲವರ ಅಕಾಲ ಸಿಂಹಾಸನ ಮಕ್ಕಳದ್ದಾಗಿದೆ. ತಂದೆ ಕುಳಿತು ಮಕ್ಕಳಿಗೆ ಆತ್ಮಿಕ ಡ್ರಿಲ್ ಅನ್ನು ಕಲಿಸುತ್ತಾರೆ. ಯಾವಾಗ ನೀವು ಅನ್ಯರ ಜೊತೆ ಮಾತನಾಡುತ್ತೀರೋ ಆಗ ಮೊದಲು ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಸೋದರ ಆತ್ಮರ ಜೊತೆ ಮಾತನಾಡುತ್ತಿದ್ದೇವೆ. ಆತ್ಮನಾದ ನಾನು ಇಂತಹ ಸೋದರನ ಜೊತೆ ಮಾತನಾಡುತ್ತಿದ್ದೇನೆ. ತಂದೆಯ ಸಂದೇಶವನ್ನು ನೀಡುತ್ತೇವೆ. ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತೇವೆ. ನೆನಪಿನಿಂದ ಕಲ್ಮಶ ದೂರ ಆಗುತ್ತದೆ. ಚಿನ್ನದಲ್ಲೂ ಕೂಡ ಯಾವಾಗ ಕಲ್ಮಶವನ್ನು ಸೇರಿಸುತ್ತಾರೋ ಆಗ ಚಿನ್ನದ ಬೆಲೆ ಕಡಿಮೆ ಆಗಿಬಿಡುತ್ತದೆ. ಈಗ ಆತ್ಮದಲ್ಲೂ ಕೂಡ ಕಲ್ಮಶ ಸೇರಿರುವ ಕಾರಣ ಆತ್ಮ ಬೆಲೆಯನ್ನು ಕಳೆದುಕೊಂಡಿದೆ. ಬೆಲೆ ಇಲ್ಲದಂತೆ ಆಗಿಬಿಟ್ಟಿದೆ. ಈಗ ಪುನಃ ಪಾವನ ಆಗಬೇಕು. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಆತ್ಮರಾದ ನಿಮಗೆ ಏನು ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆಯೋ ಆ ನೇತ್ರದಿಂದ ನಿಮ್ಮ ಸೋದರರನ್ನು ನೋಡಿ. ಸೋದರರನ್ನು ನೋಡುವುದರಿಂದ ಕರ್ಮೇಂದ್ರಿಯ ಎಂದೂ ಚಂಚಲ ಆಗುವುದಿಲ್ಲ. ನಾನು ಆತ್ಮ ಸೋದರ ಎಂದು ತಿಳಿದುಕೊಂಡು ಸೋದರ ಆತ್ಮರನ್ನು ನೋಡಿದಾಗ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ. ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ವಿಶ್ವದ ಮಾಲೀಕರಾಗಬೇಕು. ಅಂದ ಮೇಲೆ ಈ ಪರಿಶ್ರಮ ಪಡಿ. ತಮ್ಮನ್ನು ಆತ್ಮ ಸೋದರ ಎಂದು ತಿಳಿದುಕೊಂಡು ಅನ್ಯರನ್ನೂ ಸೋದರ ಆತ್ಮ ಎಂದು ತಿಳಿದುಕೊಂಡು ಎಲ್ಲರಿಗೂ ಜ್ಞಾನ ಕೊಡಿ. ಆಗ ಇದೇ ಅಭ್ಯಾಸ ಪಕ್ಕಾ ಆಗಿಬಿಡುತ್ತದೆ. ಸತ್ಯ ಸೋದರರು ನೀವಾಗಿದ್ದೀರಾ. ತಂದೆ ಮೇಲಿನಿಂದ ಬಂದಿದ್ದಾರೆ. ನೀವು ಕೂಡ ಮೇಲಿನಿಂದ ಬಂದಿದ್ದೀರಾ. ತಂದೆ ಮಕ್ಕಳ ಜೊತೆಗೆ ಸೇವೆ ಮಾಡುತ್ತಿದ್ದಾರೆ. ಸೇವೆ ಮಾಡುವುದಕ್ಕೋಸ್ಕರ ತಂದೆ ಮಕ್ಕಳಿಗೆ ಸಾಹಸವನ್ನು ತುಂಬುತ್ತಾರೆ. ಸಾಹಸ ಮಕ್ಕಳದ್ದು, ಸಹಯೋಗ ತಂದೆಯದ್ದು. ಅಂದ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ನಾನು ಆತ್ಮ ನನ್ನ ಸೋದರ ಆತ್ಮಕ್ಕೆ ಓದಿಸುತ್ತಿದ್ದೇನೆ. ಆತ್ಮವೇ ಓದುತ್ತದೆ. ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಕರೆಯಲಾಗುತ್ತದೆ. ಈಗ ಆತ್ಮಿಕ ತಂದೆಯಿಂದ ನಮಗೆ ಈ ಜ್ಞಾನ ಸಿಗುತ್ತಾ ಇದೆ. ಸಂಗಮ ಯುಗದಲ್ಲಿ ತಂದೆ ಬಂದು ಈ ಜ್ಞಾನವನ್ನು ನೀಡುತ್ತಿದ್ದಾರೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ನೀವು ಅಶರೀರಿಯಾಗಿ ಈ ಸೃಷ್ಟಿಗೆ ಬಂದಿದ್ದೀರಿ. ಇಲ್ಲಿಗೆ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಶರೀರವನ್ನು ಧಾರಣೆ ಮಾಡಿಕೊಂಡು ನೀವು 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. ಈಗ ನೀವು ಪುನಃ ವಾಪಸ್ ಹೋಗಬೇಕು. ಅದಕ್ಕೋಸ್ಕರ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರರು ಅನ್ನುವ ದೃಷ್ಟಿಯಿಂದ ನೋಡಬೇಕು. ಈ ಪರಿಶ್ರಮ ಪಡಬೇಕು. ತಮಗೋಸ್ಕರ ಪರಿಶ್ರಮ ಪಡಿ. ಅನ್ಯರ ಬಗ್ಗೆ ನಾವೇಕೆ ಯೋಚಿಸಬೇಕು? ನಾವು ಅನ್ಯರ ವಿಚಾರಕ್ಕೆ ಹೋಗಬಾರದು. ಚಾರಿತ್ರ್ಯ ನಿರ್ಮಾಣ ಮನೆಯಿಂದಲೇ ಪ್ರಾರಂಭ. ಅಂದರೆ ಮೊದಲು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯ ಸೋದರ ಆತ್ಮರಿಗೆ ಜ್ಞಾನವನ್ನು ತಿಳಿಸಿದರೆ ಚೆನ್ನಾಗಿ ಬಾಣ ನಾಟುತ್ತದೆ. ಆಗ ಜ್ಞಾನದ ಬಾಣದಲ್ಲಿ ಹರಿತ ಸೇರಿಕೊಳ್ಳುತ್ತದೆ. ಪರಿಶ್ರಮ ಪಟ್ಟರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಬಾಬಾ ಬಂದಿರುವುದೇ ಫಲವನ್ನು ನೀಡಲು. ಅದಕ್ಕೋಸ್ಕರ ಮಕ್ಕಳು ಪರಿಶ್ರಮ ಪಡಬೇಕು. ಸ್ವಲ್ಪ ಸಹನೆ ಮಾಡಿಕೊಳ್ಳಬೇಕು. ಯಾರಾದರೂ
ಉಲ್ಟಾ ಸುಲ್ಟಾ ಮಾತನ್ನು ಆಡಿದರೆ ನೀವು ಸುಮ್ಮನೆ ಇರಿ. ನೀವು ಸುಮ್ಮನೆ ಇದ್ದರೆ ಅನ್ಯರು ಏನು ಮಾಡಲು ಸಾಧ್ಯ? ಎರಡು ಕೈ ಸೇರಿದಾಗ ಚಪ್ಪಾಳೆ ಆಗುತ್ತದೆ. ಒಬ್ಬರು ಮುಖದಿಂದ ಚಪ್ಪಾಳೆಯನ್ನು ಹೊಡೆದರೆ ಇನ್ನೊಬ್ಬರು ಸುಮ್ಮನೆ ಇರಬೇಕು. ಆಗ ಅವರು ತಾವೇ ಸ್ವತಃ ಸುಮ್ಮನೆ ಆಗಿಬಿಡುತ್ತಾರೆ. ಅವರು ಮುಖದಿಂದ ಚಪ್ಪಾಳೆ ಹೊಡೆಯುವಾಗ, ಜಗಳ ಆಡುವಾಗ ನೀವು ಶಾಂತವಾಗಿ ಇರಿ. ಆಗ ಅವರು ಸ್ವಲ್ಪ ಸಮಯದ ನಂತರ ಶಾಂತ ಆಗುತ್ತಾರೆ. ನೀವು ಮುಖದಿಂದ ಚಪ್ಪಾಳೆ ಹೊಡೆದು ಅವರು ಮುಖದಿಂದ ಚಪ್ಪಾಳೆ ಹೊಡೆದರೆ ಅಲ್ಲಿ ಶಬ್ದ ಜಾಸ್ತಿ ಆಗುತ್ತದೆ. ಮಕ್ಕಳಾದ ನೀವೀಗ ಅನ್ಯರ ಕಲ್ಯಾಣವನ್ನು ಮಾಡಬೇಕು. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಸದಾ ಖುಷಿಯಲ್ಲಿ ಇರಲು ಬಯಸುತ್ತೀರಾ ಅಂದರೆ ಮನ್ಮನಾಭವ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ. ಸೋದರ ಆತ್ಮರನ್ನು ನೋಡಿ, ಆತ್ಮರನ್ನು ಸೋದರರು ಎಂದು ತಿಳಿದುಕೊಂಡು ನೋಡಿ. ಸೋದರರಿಗೆ ಈ ಜ್ಞಾನವನ್ನು ಕೊಡಿ. ಯೋಗವನ್ನು ನೀವು ಮಾಡಿಸುತ್ತೀರಾ, ಆಗಲೂ ಕೂಡ ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ಸೋದರ ಆತ್ಮರನ್ನು ನೋಡಿ. ಆಗ ಚೆನ್ನಾಗಿ ಸೇವೆ ಆಗುತ್ತದೆ. ತಂದೆ ತಿಳಿಸುತ್ತಾರೆ, ಸೋದರರಿಗೆ ತಿಳಿಸಿಕೊಡಿ. ಎಲ್ಲಾ ಸೋದರರು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಈ ಆತ್ಮಿಕ ಜ್ಞಾನವನ್ನು ಒಂದು ಬಾರಿ ಬ್ರಾಹ್ಮಣ ಮಕ್ಕಳಾದ ನೀವು ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಈಗ ನೀವು ಬ್ರಾಹ್ಮಣರಾಗಿದ್ದೀರಾ, ನೀವೇ ಈಗ ದೇವತೆ ಆಗುತ್ತೀರಾ. ಈ ಸಂಗಮ ಯುಗವನ್ನು ನಾವೀಗ ಬಿಡಬಾರದು. ಸಂಗಮ ಯುಗವನ್ನು ಬಿಟ್ಟರೆ ನಾವು ಪಾರಾಗಲು ಹೇಗೆ ಸಾಧ್ಯ? ಹಾರಲು ಸಾಧ್ಯ ಇಲ್ಲ. ಇದು ಅದ್ಭುತವಾದ ಸಂಗಮ ಯುಗ ಆಗಿದೆ. ಮಕ್ಕಳಾದ ನೀವು ಈ ಆತ್ಮಿಕ ಯಾತ್ರೆಯನ್ನು ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ನಿಮಗೆ ಈ ಆತ್ಮಿಕ ಯಾತ್ರೆಯಿಂದ ಬಹಳಷ್ಟು ಲಾಭ ಆಗುತ್ತದೆ. ಇದು ಲಾಭದ ಮಾತಾಗಿದೆ. ತಂದೆ ಏನು ಶಿಕ್ಷಣವನ್ನು ಕೊಡುತ್ತಾರೋ ಅದನ್ನು ನಿಮ್ಮ ಸೋದರರಿಗೂ ನೀಡಬೇಕು. ತಂದೆ ಹೇಳುತ್ತಾರೆ, ನಾನು ಆತ್ಮರಿಗೆ ಜ್ಞಾನವನ್ನು ನೀಡುತ್ತಿದ್ದೇನೆ. ನಾನು ಆತ್ಮವನ್ನೇ ನೋಡುತ್ತೇನೆ. ಮನುಷ್ಯರು ಮನುಷ್ಯರ ಜೊತೆ ಮಾತನಾಡುತ್ತಾರೆ. ಮಾತನಾಡುವಾಗ ಮನುಷ್ಯರು ಅವರ ಮುಖವನ್ನು ನೋಡುತ್ತಾರೆ. ನೀವು ಆತ್ಮದ ಜೊತೆ ಮಾತನಾಡುತ್ತೀರಾ ಅಂದ ಮೇಲೆ ಆತ್ಮವನ್ನೇ ನೋಡಬೇಕು. ಬಲೆ ಶರೀರದ ಮೂಲಕ ಜ್ಞಾನ ಕೊಡುತ್ತೀರಾ, ಆದರೆ ಅವರ ಶರೀರದ ಅಭಿಮಾನವನ್ನೂ ಕೂಡ ನೀವು ಸಮಾಪ್ತಿ ಮಾಡಬೇಕು. ಈಗ ನಿಮ್ಮ ಆತ್ಮ ತಿಳಿದುಕೊಂಡಿದೆ, ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಆತ್ಮರನ್ನು ನೋಡುತ್ತೇನೆ. ಆತ್ಮ ಹೇಳುತ್ತದೆ, ನಾವು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇವೆ. ಆ ತಂದೆಯಿಂದ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೇವೆ. ಇದಕ್ಕೆ ಆತ್ಮಿಕ ಜ್ಞಾನವನ್ನು ಕೊಡುವುದು, ತೆಗೆದುಕೊಳ್ಳುವುದು ಎಂದು ಕರೆಯಲಾಗುತ್ತದೆ. ಆತ್ಮದ ಜೊತೆ ಆತ್ಮ ಆತ್ಮಿಕ ಜ್ಞಾನವನ್ನು ಕೊಡುವುದು, ತೆಗೆದುಕೊಳ್ಳುವುದು ಮಾಡುತ್ತದೆ. ಆತ್ಮದಲ್ಲೇ ಜ್ಞಾನ ಇದೆ. ಆತ್ಮಕ್ಕೆ ಜ್ಞಾನವನ್ನು ಕೊಡಬೇಕು. ಹೇಗೆ ಜ್ಞಾನದ ಹರಿತ ಖಡ್ಗದಲ್ಲಿ ಸೇರಿಕೊಳ್ಳುತ್ತದೆ, ಯೋಗದಲ್ಲಿದ್ದಾಗ ಜ್ಞಾನದ ಹರಿತ ಖಡ್ಗಕ್ಕೆ ಬರುತ್ತದೆ. ಈ ಜ್ಞಾನದ ಹರಿತ ಸೇರಿಕೊಂಡಾಗ ನೀವು ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ಅವರಿಗೆ ತಕ್ಷಣ ಬಾಣ ನಾಟಿ ಬಿಡುತ್ತದೆ. ತಂದೆ ಹೇಳುತ್ತಾರೆ, ಈ ರೀತಿ ಅಭ್ಯಾಸ ಮಾಡಿ ನೋಡಿ. ಆತ್ಮನಾದ ನಾನು ಆತ್ಮಕ್ಕೆ ಜ್ಞಾನ ಕೊಡುತ್ತಿದ್ದೇನೆ ಎಂದು ತಿಳಿದುಕೊಂಡಾಗ ಜ್ಞಾನದಲ್ಲಿ ಹರಿತ ಸೇರಿಕೊಳ್ಳುತ್ತದೆ. ಆಗ ಅನ್ಯರಿಗೆ ಬಾಣ ನಾಟುತ್ತದೆ. ಈ ರೀತಿ ಅಭ್ಯಾಸ ಮಾಡಿದಾಗ ಬಾಣ ನಾಟುತ್ತದೆ. ಇದು ಹೊಸ ಅಭ್ಯಾಸ. ಈ ಅಭ್ಯಾಸ ಮಾಡಿಕೊಳ್ಳಿ. ಆಗ ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತದೆ. ಮಾಯೆಯ ಬಿರುಗಾಳಿ ಬರುವುದು ಕೂಡ ಸಮಾಪ್ತಿಯಾಗುತ್ತದೆ. ನಿಮಗೆ ಕೆಟ್ಟ ಸಂಕಲ್ಪ ಬರುವುದಿಲ್ಲ. ನಿಮ್ಮ ದೃಷ್ಟಿ ಅಪವಿತ್ರ ದೃಷ್ಟಿ ಆಗುವುದಿಲ್ಲ. ಆತ್ಮನಾದ ನಾನು 84 ಜನ್ಮದ ಚಕ್ರದಲ್ಲಿ ಬಂದಿದ್ದೇನೆ. ಈಗ ನಾಟಕ ಪೂರ್ಣ ಆಗುತ್ತಾ ಇದೆ. ನಾನೀಗ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಿಂದ ತಮೋಪ್ರಧಾನ ಆತ್ಮನಾದ ನಾನು ಸತೋಪ್ರಧಾನ ಆಗಿ ಸತೋಪ್ರಧಾನ ಜಗತ್ತಿನ ಮಾಲೀಕ ಆಗುತ್ತೇನೆ. ಇದು ಎಷ್ಟು ಸಹಜವಾದ ಮಾತಾಗಿದೆ. ತಂದೆಗೆ ಗೊತ್ತಿದೆ, ಮಕ್ಕಳಿಗೆ ಈ ಶಿಕ್ಷಣ ಕೊಡುವುದು ನನ್ನ ಪಾತ್ರ ಅನ್ನುವ ಜ್ಞಾನ ತಂದೆಗೆ ಗೊತ್ತಿದೆ. ಇದು ಹೊಸ ಮಾತಲ್ಲ.
ಪ್ರತಿ 5,000 ವರ್ಷದ ನಂತರ ನಾನು ಬರಲೇಬೇಕಾಗುತ್ತದೆ. ನಾನು ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ನಾನು ಮಕ್ಕಳಿಗೆ ಕುಳಿತು ಜ್ಞಾನ ತಿಳಿಸುತ್ತೇನೆ. ಮಧುರ ಮಕ್ಕಳೇ, ಆತ್ಮಿಕ ಯಾತ್ರೆಯಲ್ಲಿ ಇರಿ. ಆಗ ಅಂತಿಮದಲ್ಲಿ ತಂದೆಯ ನೆನಪಿನಲ್ಲಿ ಇರುವುದರಿಂದ ಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಅಂತಮತಿ ಸೋಗತಿ ಆಗುತ್ತದೆ. ಇದು ಅಂತಿಮ ಕಾಲ ಆಗಿದೆ. ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮಗೆ ಸದ್ಗತಿ ಸಿಗುತ್ತದೆ. ಆತ್ಮ ಅಭಿಮಾನಿ ಆಗುವಂತಹ ಶಿಕ್ಷಣ ಒಂದು ಬಾರಿ ಮಾತ್ರ ಮಕ್ಕಳಾದ ನಿಮಗೆ ಸಿಗುತ್ತದೆ. ಇದು ಎಷ್ಟು ಅದ್ಭುತವಾದ ಜ್ಞಾನ ಆಗಿದೆ. ಬಾಬಾ ಕೂಡ ಅದ್ಭುತ ಆಗಿದ್ದಾರೆ. ಬಾಬಾ ನೀಡುತ್ತಿರುವ ಜ್ಞಾನ ಕೂಡ ಅದ್ಭುತ ಆಗಿದೆ. ಈ ಜ್ಞಾನವನ್ನು ಬೇರೆ ಯಾರೂ ಎಂದೂ ಹೇಳಲು ಸಾಧ್ಯ ಇಲ್ಲ. ಈಗ ನಾವು ವಾಪಸ್ ಹೋಗಬೇಕು. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಈ ರೀತಿ ಅಭ್ಯಾಸ ಮಾಡಿ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯ ಆತ್ಮರಿಗೆ ಜ್ಞಾನ ಕೊಡಿ. ಮೂರನೇ ನೇತ್ರದಿಂದ ಸೋದರರನ್ನೇ ನೋಡಿ. ಇದು ಬಹಳ ಪರಿಶ್ರಮದ ಮಾತಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹೇಗೆ ತಂದೆ ಮಕ್ಕಳ ಆತ್ಮಿಕ ಸೇವೆಯನ್ನು ಮಾಡಲು ಬಂದಿದ್ದಾರೆ, ಅದೇ ರೀತಿ ತಂದೆಯನ್ನು ಅನುಕರಣೆ ಮಾಡಿ ಆತ್ಮಿಕ ಸೇವೆಯನ್ನು ಮಾಡಬೇಕು. ತಂದೆಯ ಆದೇಶದಂತೆ ನಡೆದು ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ನೀವು ಸ್ವೀಕಾರ ಮಾಡಬೇಕು. ಖುಷಿ ಅನ್ನುವ ಪೌಷ್ಟಿಕ ಆಹಾರವನ್ನು ಅನ್ಯರಿಗೂ ತಿನ್ನಿಸಬೇಕು. ಸೆಕೆಂಡ್ ಪಾಯಿಂಟ್, ಯಾವುದೇ ಉಲ್ಟಾ ಸುಲ್ಟಾ ಮಾತನ್ನು ಯಾರಾದರೂ ಆಡಿದರೂ ಕೂಡ ನೀವು ಶಾಂತವಾಗಿ ಸುಮ್ಮನೆ ಇರಬೇಕು. ಮುಖದ ಚಪ್ಪಾಳೆಯನ್ನು ತಟ್ಟಬಾರದು, ಜಗಳ ಆಡಬಾರದು, ಸಹನೆ ಮಾಡಿಕೊಳ್ಳಬೇಕು. ವರದಾನ, ಶಾಂತಿಯ ಸಾಧನದ ಮೂಲಕ ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಓಡಿಸುವಂತಹ ಮಾಯಾಜೀತರಾಗಿ. ಮಾಯೆ ಅಂತಿಮ ಕ್ಷಣದವರೆಗೂ ಬರುತ್ತದೆ. ಮಾಯೆಯ ಕೆಲಸ ಆಗಿದೆ ಬರುವುದು, ನಿಮ್ಮ ಕೆಲಸ ಆಗಿದೆ ದೂರದಿಂದಲೇ ಮಾಯೆಯನ್ನು ಓಡಿಸುವುದು. ಮಾಯೆ ಬರಬೇಕು, ಅದು ಬಂದ ನಂತರ, ಅದು ನಿಮ್ಮನ್ನು ಅಲುಗಾಡಿಸಿದ ನಂತರ ನೀವು ಅದನ್ನು ಓಡಿಸಿದರೆ, ಮಾಯೆ ಬಂದು ನಿಮ್ಮನ್ನು ಅಲುಗಾಡಿಸಿದ ನಂತರ ಓಡಿಸಿದಾಗ ಅಲ್ಲಿ ಎಷ್ಟೊಂದು ಸಮಯ ವ್ಯರ್ಥ ಆಗುತ್ತದೆ. ಆದ್ದರಿಂದ ಶಾಂತಿಯ ಸಾಧನದಿಂದ ದೂರದಿಂದಲೇ ಮಾಯೆಯನ್ನು ಗುರುತಿಸಿ ಬಿಡಿ, ಇದು ಮಾಯೆ ಎಂದು. ಆಗ ಅದನ್ನು ಸಮೀಪಕ್ಕೆ ಬರಲು ಬಿಡಲೇಬೇಡಿ. ಮಾಯೆಯನ್ನು ನಿಮ್ಮ ಸಮ್ಮುಖಕ್ಕೆ ಬರಲು ಬಿಡಬೇಡಿ. ಒಂದು ವೇಳೆ ಮಾಯೆ ಬಂದಾಗ ಏನು ಮಾಡಲಿ, ಹೇಗೆ ಮಾಡಲಿ, ನಾನಿನ್ನೂ ಪುರುಷಾರ್ಥಿ ಆಗಿದ್ದೇನೆ ಎಂದು ಯೋಚಿಸಿದರೆ ನೀವು ಇನ್ನೂ ಮಾಯೆಗೆ ಪಾಲನೆ ಕೊಟ್ಟಂತೆ. ನಂತರ ಮಾಯೆ ಕಾಟ ಕೊಡುತ್ತದೆ, ಆಗ ನೀವು ತೊಂದರೆಗೊಳಗಾಗುತ್ತೀರಾ. ಅದಕ್ಕೋಸ್ಕರ ದೂರದಿಂದಲೇ ಮಾಯೆಯನ್ನು ಗುರುತಿಸಿ ಅದನ್ನು ಓಡಿಸಿಬಿಡಿ, ಆಗ ಮಾಯಾಜೀತರಾಗುತ್ತೀರಾ. ಶ್ಲೋಗನ್, ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಇಮರ್ಜ್ ಮಾಡಿಕೊಳ್ಳಿ. ಆಗ ಹಳೆಯ ಸಂಸ್ಕಾರದ ರೇಖೆಗಳು ಮರ್ಜ್ ಆಗಿ ಬಿಡುತ್ತದೆ. ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕೋಸ್ಕರ ವಿಶೇಷ ಪುರುಷಾರ್ಥ. ಹೇಗೆ ವೃಕ್ಷದ ರಚಯಿತ ಬೀಜ ಆಗಿದೆ, ಅದೇ ರೀತಿ ವೃಕ್ಷದ ಅಂತಿಮ ಸ್ಥಿತಿ ಬಂದಾಗ ವೃಕ್ಷದ ಮೇಲೆ ಕೂಡ ಅಂತ್ಯದಲ್ಲಿ ಬೀಜವೇ ಉತ್ಪನ್ನ ಆಗುತ್ತದೆ. ಅದೇ ರೀತಿ ಈ ಬೇಹದ್ದಿನ ವೃಕ್ಷಕ್ಕೆ ನಾವು ಬೀಜರೂಪ ಆದ ಆತ್ಮರು ಮಾಸ್ಟರ್ ರಚಯಿತ ಆಗಿದ್ದೇವೆ. ಸದಾ ಸ್ವಯಂ ಅನ್ನು ಈ ಕಲ್ಪವೃಕ್ಷದ ಅಂತಿಮ ಸ್ಟೇಜ್ ಆದಂತಹ ಬೀಜ ನಾನು ಎಂದು ಕಲ್ಪವೃಕ್ಷದ ಮೇಲೆ ನಾನು ನಿಂತಿದ್ದೇನೆ ಎಂದು ಅನುಭವ ಮಾಡಿ. ಬ್ರಹ್ಮ ತಂದೆ ಹೇಗೆ ಕಲ್ಪವೃಕ್ಷದ ಮೇಲೆ ನಿಂತಿದ್ದಾರೋ ಹಾಗೆ ನಾವು ಕೂಡ ತಂದೆಯ ಜೊತೆ ಜೊತೆಗೆ ಕಲ್ಪವೃಕ್ಷದ ಮೇಲೆ ನಿಂತಿರುವಂತಹ ಮಾಸ್ಟರ್ ಬೀಜರೂಪ ಆತ್ಮರಾಗಿದ್ದೇವೆ. ಈ ರೀತಿ ಮಾಸ್ಟರ್ ಬೀಜರೂಪ ಆಗಿ ಶಕ್ತಿಯ, ಗುಣಗಳ, ಶುಭ ಭಾವನೆ, ಶುಭ ಕಾಮನೆಯ, ಸ್ನೇಹದ, ಸಹಯೋಗದ ಕಿರಣವನ್ನು ಇಡೀ ವೃಕ್ಷಕ್ಕೆ ಹರಡಿಸಿ.
ಮಾಸ್ಟರ್ ಬೀಜರೂಪಾಗಿ ಶಕ್ತಿಯ ಕಿರಣವನ್ನು, ಗುಣಗಳ ಕಿರಣವನ್ನು, ಶುಭ ಭಾವನೆ, ಶುಭ ಕಾಮನೆ ಕಿರಣವನ್ನು, ಸ್ನೇಹದ ಕಿರಣವನ್ನು, ಸಹಯೋಗದ ಕಿರಣವನ್ನು ಸರ್ವ ಆತ್ಮರಿಗೂ ನೀಡಿ. ಒಳ್ಳೆಯದು. ಓಂ ಶಾಂತಿ.